ಇನ್ನು ಕಾಂಗ್ರೆಸ್ನ ವೋಟ್ ಚೋರಿ ಆರೋಪಕ್ಕೆ ಹಿನ್ನಡೆಯಾಗಿದೆ. ಗ್ರಾಮ್ ಸರ್ವೆ ಮೂಲಕ ಕೌಂಟರ್ ಕೊಡಲಾಗಿದೆ. ವೋಟ್ ಚೋರಿ ಹೋರಾಟಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಮತಗಳ್ಳತನ ಆರೋಪ ಸುಳ್ಳು ಅಂತ ಪ್ರಾಧಿಕಾರ ಒಂದು ವರದಿಯನ್ನ ಕೊಟ್ಟಿದೆ. ಕರ್ನಾಟಕ ಮೇಲ್ವಿಚಾರಣೆ ಹಾಗೆ ಮೌಲ್ಯಮಾಪನ ಪ್ರಾಧಿಕಾರ ಇದು. ಚುನಾವಣೆಗಳು ನ್ಯಾಯಯುತವಾಗಿ ಆಗಿದೆ, ಇವಿಎಂ ಮೇಲೆ ನಂಬಿಕೆ ಇದೆ ಅಂತ, ಇವಿಎಂ ಹಾಗೆ ವಿವಿಪ್ಯಾಟ್ ಸರಿ ಇದೆ ಅಂತ ವರದಿಯನ್ನ ಕೊಟ್ಟಿದೆ. ಅಂದ್ರೆ ಒಂದು ಚಿಕ್ಕದಾಗಿ ಸರ್ವೆಯನ್ನ ಮಾಡಿದ್ದಾರೆ, ಕೇಳಿದ್ದಾರೆ ಜನರ ಬಳಿ. ಬಟ್ ಇದಕ್ಕೂ ಕೂಡ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇವರು ಹೇಗೆ ನಡೆಸಿದಾರೋ ಸರ್ವೆಗಳು, ಅದೇನ್ ಪ್ರಶ್ನೆಯನ್ನ ಕೇಳಿದಾರೋ, ಈ ರೀತಿಯಾದಂತ ವಿರೋಧಗಳು ಕೂಡ ಇದೆ. ಬಟ್ ಈಗ ಬರ್ತಾ ಇದ್ದಂತ ಒಂದು ವರದಿ ಹೇಳ್ತಾ ಇದೆ ಇವಿಎಂ ಮೇಲೆ ನಂಬಿಕೆ ಇದೆ ಅಂತ ಜನ ಹೇಳಿದ್ದಾರೆ. ಚುನಾವಣೆಗಳು ನ್ಯಾಯಯುತವಾಗಿ ಆಗಿದೆ, ಇವಿಎಂ ಹಾಗೆ ವಿವಿಪ್ಯಾಟ್ ಎಲ್ಲವೂ ಕೂಡ ಸರಿ ಇದೆ ಅನ್ನೋದಾಗಿ ಒಂದು ವರದಿಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ವೋಟ್ ಚೋರಿ ಆರೋಪಕ್ಕೆ ಇದೊಂದು ರೀತಿಯಾಗಿ ಕೌಂಟರ್ ಆಗಿ ಇದೆ. ಅಂದ್ರೆ ಸುಖ ಸುಮ್ಮನೆ ಅಲ್ಲ, ಒಂದು ಸರ್ವೆಯನ್ನ ಮಾಡಿ ಅದ್ರ ಮೂಲಕ ಉತ್ತರ ಕೊಡೋ ಪ್ರಯತ್ನ ಇದು. ಕರ್ನಾಟಕ ಮೇಲ್ವಿಚಾರಣೆ ಹಾಗೆ ಮೌಲ್ಯಮಾಪನ ಪ್ರಾಧಿಕಾರ ಈ ವರದಿಯನ್ನ ಕೊಟ್ಟಿದೆ. ಒಟ್ಟು 102 ಕ್ಷೇತ್ರಗಳಲ್ಲಿ 5100 ಮತದಾರರ ಸಮೀಕ್ಷೆ ಮಾಡಲಾಗಿದೆ. 95.75% ಮತದಾರರಿಂದ ಸಮೀಕ್ಷೆಗೆ ಸಕಾರಾತ್ಮಕ ಪ್ರತಿಕ್ರಿಯೆ ದೊರಕಿದೆ. 83.61% ಜನರಿಂದ ಚುನಾವಣೆ ಪ್ರಕ್ರಿಯೆ ಮೇಲೆ ನಂಬಿಕೆ ಇದೆ ಅನ್ನುವಂಥ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. 2024ರ ಲೋಕಸಭೆ ಚುನಾವಣೆ ಗುರಿಯಾಗಿಸಿ ಈ ಸಮೀಕ್ಷೆಯನ್ನು ನಡೆಸಲಾಗಿದೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಸಮೀಕ್ಷೆ ನಡೆದಿದೆ. ವೋಟ್ ಚೋರಿ ಅಂತ ಆರೋಪ ಬರ್ತಾ ಇದೆ, ನಿಮಗೇನು ಅನ್ನಿಸ್ತಾ ಇದೆ ಅನ್ನೋದಾಗಿ ಮತದಾರರನ್ನ ಪ್ರಶ್ನೆ ಮಾಡಿದ್ದಾರೆ. ಆ್ಯಂಡ್ ಏನೇನು ಪ್ರಶ್ನೆಗಳು ಕೇಳಲಾಗಿದೆ ಅನ್ನೋದರ ಮಾಹಿತಿಗಳಿಲ್ಲ. ಇದೇ ಈಗ ವಿಪಕ್ಷದ ಟೀಕೆಗೂ ಕೂಡ ಗುರಿ ಆಗ್ತಾ ಇರೋದು. ಏನೇನು ಪ್ರಶ್ನೆಗಳನ್ನು ಕೇಳಿ ಇವರು ಈ ರೀತಿಯಾಗಿ ಸಮೀಕ್ಷೆನ ನಡೆಸಿದ್ದಾರೆ, ಏನು ಉತ್ತರ ಸಿಕ್ಕಿದೆ, ಇದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದೆ, ಚರ್ಚೆಗಳು ಕೂಡ ಆಗ್ತಾ ಇದೆ. ಅನಿಲ್ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಅನಿಲ್, ವೋಟ್ ಚೋರಿ ಅಂತ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಅಭಿಯಾನದ ರೀತಿಯಾಗಿ ಮಾಡ್ತಾ ಇದೆ ಕಾಂಗ್ರೆಸ್. ಬಟ್ ಈಗ ಬರ್ತಾ ಇರುವಂತ ವರದಿ ಅಫ್ಕೋರ್ಸ್ ಕೌಂಟರ್ ಕೊಟ್ಟಿರೋ ರೀತಿಯಾಗೇ ಇದೆ. ಅನಿಲ್, ಖಂಡಿತವಾಗ್ಲೂ ಚೈತ್ರ, ಅಂದ್ರೆ ಕಳೆದ ಚುನಾವಣೆಯ ಹಿನ್ನೆಲೆ ದೃಷ್ಟಿಯಾಗಿಟ್ಕೊಂಡಿದ್ದ ಕಾಂಗ್ರೆಸ್ ಕೂಡ ಅಂದ್ರೆ ವೋಟ್ ಚೋರಿ ಆಗಿದೆ ಅಂತ ಹೇಳಿ ಕೂಡ ಒಂದಷ್ಟು ಹೋರಾಟಗಳನ್ನು ಕೂಡ ಮಾಡ್ತಾ ಇತ್ತು. ಅದರ ಒಂದು ಮೊದಲ ಒಂದು ಹೋರಾಟದ ಹೆಜ್ಜೆಯನ್ನು ಕೂಡ ಬೆಂಗಳೂರಲ್ಲಿ ಆರಂಭ ಮಾಡಲಾಯಿತು. ಆದ್ರೆ ಈಗ ಹೋರಾಟಕ್ಕೆ ಹಿನ್ನಡೆ ಆಗುವಂತಹ ಒಂದು ಸಮೀಕ್ಷೆ ಒಂದು ಈಗ ಬಹಿರಂಗ ಆಗಿರುವಂತದ್ದು. ಅಂದ್ರೆ ಚುನಾವಣಾ ಆಯೋಗಕ್ಕೆ ಖಾಸಗಿ ಸಂಸ್ಥೆ ಒಂದು ವರದಿ ಈಗ ಸಲ್ಲಿಕೆ ಆಗಿರುವಂತದ್ದು. ಇದರಲ್ಲಿ ಇವಿಎಂಗೆ ಬೆಂಬಲಿಸಿ ಸುಮಾರು 80ಕ್ಕೂ ಹೆಚ್ಚು % ಅಷ್ಟು ಒಂದು ಬಹಿರಂಗವಾದಂತಹ ಈ ಒಂದು ರಿಪೋರ್ಟ್ ಕೂಡ ಬಿಡುಗಡೆ ಆಗಿರುವಂತಂದ್ರೆ ಮೇ 25ನೇ ತಾರೀಕು ಒಂದು ಸಮೀಕ್ಷೆಯನ್ನು ಕೂಡ ನಡೆಸಿ ಇವತ್ತು ಆ ಸಮೀಕ್ಷೆ ವರದಿ ಕೂಡ ಬಿಡುಗಡೆಯನ್ನು ಕೂಡ ಮಾಡ್ತಾರೆ. ಅಧಿಕೃತವಾಗಿ ಚುನಾವಣಾ ವೆಬ್ಸೈಟ್ ಅನ್ನು ಕೂಡ ಈ ಅಂಕಿಅಂಶ ನಾವು ಕಾಣಬಹುದು. ಅದೀಗ ಬಹಳ ಪ್ರಮುಖವಾಗಿ ಕರ್ನಾಟಕ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಾಧಿಕಾರದ ಒಂದು ಸಂಸ್ಥೆಯಿಂದ ಈ ಒಂದು ಸಮೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಈ ಒಂದು ಸಮೀಕ್ಷೆಯಲ್ಲಿ ಚುನಾವಣೆಗಳು ನ್ಯಾಯಯುತ ಮತ್ತು ಇವಿಎಂ ಮೇಲೆ ನಂಬಿಕೆ ಇದೆ ಅನ್ನೋ ಒಂದು ಅಂಶವನ್ನು ಕೂಡ ಈಗ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಈಗ ಬರೋಬ್ಬರಿ 102 ಕ್ಷೇತ್ರಗಳಲ್ಲಿ 5100 ಮನೆಗಳನ್ನ ಸಮೀಕ್ಷೆಗೆ ಕೂಡ ಒಳಪಡಿಸ್ತಾರೆ. ಅಂದ್ರೆ ಈಗ ರಾಜ್ಯದ ಶೇಕಡ 95.75 ಮತದಾರರು ಒಂದು ಸಮೀಕ್ಷೆಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ. ಅದರ ಜೊತೆಗೆ 83.61% ಜನರು ಚುನಾವಣಾ ಪ್ರಕ್ರಿಯೆಯಲ್ಲಿ ನಮಗೆ ನಂಬಿಕೆ ಇದೆ, ಇವಿಎಂ ಮತ್ತೆ ವಿವಿಪ್ಯಾಟ್ ಮೇಲೆ ನಂಬಿಕೆ ಇದೆ ಅನ್ನೋ ಒಂದು ಅಂಶವನ್ನು ಕೂಡ ಅವರು ಸಮೀಕ್ಷೆಯಲ್ಲಿ ವ್ಯಕ್ತವನ್ನು ಕೂಡ ಪಡಿಸ್ತಾರೆ. ಅಂದ್ರೆ ಈಗ 2019ರ ಲೋಕಸಭಾ ಚುನಾವಣೆ ಮತ್ತು 2024ರ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ಈಗ ಮತದಾನ ಪ್ರಕ್ರಿಯೆ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಕೂಡ 34 ಚುನಾವಣಾ ಜಿಲ್ಲೆಗಳಲ್ಲಿ ಈ ಒಂದು ಸಮೀಕ್ಷೆ ಕಾರ್ಯವನ್ನು ಕೂಡ ನಡೆಸ್ತಾರೆ. ಈ ಒಂದು ಸಮೀಕ್ಷೆ ಕಾರ್ಯ ಒಂದು ಅಂಕಿ ಅಂಶಗಳ ವರದಿಯನ್ನ ಈಗ ಚುನಾವಣಾ ಆಯೋಗದ ಕೈ ಸೇರುವಂತದ್ದು. ಈ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ನ ವೋಟ್ ಚೋರಿಯ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ತಿರುಗೇಟು ಕೊಡುವಂತ ವರದಿ ಇದಾಗಿದೆ ಅಂತ ಹೇಳಿ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ ಚೈತ್ರ. ಓಕೆ, ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ. ಇವಿಎಂ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ರು. ಈಗ 83% ಜನ ಇವಿಎಂ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದು ರಾಹುಲ್ ಮುಖಕ್ಕೆ ಮಂಗಳಾರತಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ಮುಖಕ್ಕೂ ಕೂಡ ಮಂಗಳಾರತಿ. ಧೈರ್ಯ ಇದ್ರೆ ಅಫಿಡವಿಟ್ ಮಾಡಿ ದೂರು ಕೊಡ್ಲಿ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದ ಜನತೆಗೆ ಪದೇ ಪದೇ ರಾಹುಲ್ ಗಾಂಧಿ ಅವರು ಇವಿಎಂ ಸರಿ ಇಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತೇಳಿ ಇಲ್ಲಿ ಬಂದು ಟಿವಿ ಸ್ಕ್ರೀನ್ ಹಾಕ್ಬಿಟ್ಟು ಮಾದೇಪುರ ಸರಿ ಇಲ್ಲ, ಶಿವಾಜಿನಗರ ಸರಿ ಇಲ್ಲ, ಚಿಕ್ಕಪೇಟೆ ಸರಿ ಇಲ್ಲ, ಆಳಂದ ಸರಿ ಇಲ್ಲ ಎಲ್ಲ ಹೇಳ್ತಾ ಇದ್ರಲ್ಲ. ಈಗ
ಸರ್ವೆ ಆಗಿದೆ. ಕರ್ನಾಟಕ ರಾಜ್ಯದ ಜನಗಳ ಸರ್ವೆ ಆಗಿದೆ. ಮೋರ್ ದೆನ್ 78%, ಕೆಲವು ಕಡೆ 83% ಆಗಿದೆ. ಕಲಬುರಗಿ 83%. ಕಲಬುರಗಿಯಲ್ಲಿ EVM ಮೇಲೆ ವಿಶ್ವಾಸ 83.24%, ಒಪ್ಪುವುದಿಲ್ಲ 2%. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಇನ್ನು ವರದಿ ಬಂದ ನಂತರದಲ್ಲಿ ಸ್ವತಂತ್ರವಾಗಿ ಮಾಡಿದ ಸಿವಿಲ್ ಸರ್ವೆ ಅಂತ ಬಿಂಬಿಸುವಂತ ಪ್ರಯತ್ನ ಇದು ಅನ್ನೋದಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಗ್ರಾಮ್ ಸರ್ವೆ ಅಂತ ಹೇಳಿ ಅದರಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಸರ್ವೆ ಮಾಡಿ EVM ಮತ್ತು ಅದನ್ನು ಜನ ಒಪ್ಕೊಂಡಿದ್ದಾರೆ ಅಂತ ಹೇಳಿ 85% ಜನ EVM ಮತ್ತು VVPATಗೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅಂಥೇಳಿ ಭಾಳ ದೊಡ್ಡ ಆರ್ಟಿಕಲ್ ಬಂದಿತ್ತು. ಇದರ ವಿಚಾರದಲ್ಲಿ ಈ ಒಂದು NGO ಏನು ಮಾಡಿದ್ದಾರೆ, ಇದು ಮೈಸೂರು ಬೇಸ್ಡ್ NGO ಗ್ರಾಸ್ ರೂಟ್ ರಿಸರ್ಚ್ ಅಡ್ವೊಕೇಸಿ ಮೂವ್ಮೆಂಟ್ ಅಂಥೇಳಿ ರಿಲೀಸ್ ಸರ್ವೆ. ಅದೇನಾದ ಒಂದು 85% ಜನ ಇದಕ್ಕೆ ಬೆಂಬಲವಾಗಿದ್ದಾರೆ ಅಂಥೇಳಿ ಮಾಡಿದ್ದಾರೆ. ಈ ಸರ್ವೆಯನ್ನು ಮಾಡಿರ್ತಕ್ಕಂಥವರು ಕರ್ನಾಟಕ ಮಾನಿಟರಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಅಥಾರಿಟಿ ಅಂಥೇಳಿ, ಅದು ಕೂಡ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅವ್ರಿಗೆ ಲಿಂಕ್ ಆಗಿರ್ತಕ್ಕಂಥದ್ದು.